ತಾಯಿ, ಆ ನಿಮ್ಮ ನೀಚ ತಮ್ಮನನ್ನು ಕರೆಯಿಸಿ ಬುದ್ಧಿ ಹೇಳಿ ನನ್ನನ್ನು ರಕ್ಷಿಸುವುದಕ್ಕೆ ಸಾಧ್ಯವಾದರೆ ರಕ್ಷಿಸಿರಿ, ಇಲ್ಲವಾದರೆ ಕರೆಸಿ ಬುದ್ಧಿಯ ಹೇಳಿ ನಿಮ್ಮೊಡ ಹುಟ್ಟಿದನು ಕರೆಸಿ ಬುದ್ಧಿಯ ಹೇಳಿ ಎನ್ನನು ಹೊರೆಯಲಾಪರೆ ಹೊರೆಯಿರಿ, ಅಲ್ಲದಡೆ ಅರಸಿ ಕಳುಹುವುದೆಲ್ಲನು ಅಲ್ಲದಡರಸಿ ಕಳುಹುವುದೆನ್ನನೆನನು ಇಂತೆಂದಳ ರಾಣಿ. ನನ್ನನ್ನು ಕಳಿಸಿಕೊಡಿ ಅಷ್ಟೇ, ನನ್ನ ದಾರಿ ನಾ ಕಂಡುಕೊಳ್ಳುತ್ತೇನೆ ಎಂದು ದ್ರೌಪದಿ ಹೇಳೋಣ. ಲಲನಾಮಣಿ, ದುಃಖಿಸಬೇಡ, ಕಣ್ಣೀರಿಡಬಾರದು ನಿನ್ನಂಥ ಸಾಧ್ವಿ ಸ್ತ್ರೀಯರು. ಅನ್ಯಾಯ ಮಾಡಿದವರಿಗೆ ಮರಣದಂಡನೆ ವಿಧಿಸುವಂತೆ ಮಾಡುತ್ತೇನೆ, ಯೋಚಿಸಬೇಡ, ಚಿಂತಿಸಬೇಡ. ಲಲನೆ ಕೇಳು, ಅನ್ಯಾಯದವರನ್ನು ಕೊಲಿಸುವೆನು. ಲಲನೆ ಕೇಳು, ಅನ್ಯಾಯದವರನ್ನು ಕೊಲಿಸುವೆನು. ಭಯಬೇಡ, ಪರಸತಿಗಳುಪಿದವನು ಒಡ ಹುಟ್ಟಿದನೇ ಕರುಪಾಪಿ ಹಾಗೆ ಎನಲು. ಪರಸ್ತ್ರೀಯರ ಮೇಲೆ ಕೈ ಮಾಡುವವನು ಒಡ ಹುಟ್ಟಿದವನೇ, ಕಡು ಪಾಪಿ, ಪಾತಕಿ, ಶತ್ರು ನಮಗೆ ಎಂದು ಸುದೇಶ್ನೆ ಹೇಳಿ ಸಮಾಧಾನ ಹೇಳೋಣ. ರಾಣಿಯರೇ, ಆ ಪಾಪಿಗೆ ಮರಣದಂಡನೆ ವಿಧಿಸುವ ಕಷ್ಟ ನಿಮಗೆ ಬೇಡ. ನನ್ನವರಿದ್ದಾರೆ, 5 ಗಂಧರ್ವಪತಿಗಳು ಇದ್ದಾರೆ, ಅವರು ನೋಡಿಕೊಳ್ಳುತ್ತಾರೆ ತಾಯಿ, ಅವರು ನೋಡಿಕೊಳ್ಳುತ್ತಾರೆ. ಕೊಲಿಸುವೊಡೆ ನೀವೇಕೆ, ಕೊಲಿಸುವೊಡೆ ನೀವೇಕೆ, ತಪ್ಪಿನ ಬಳಿಯಲಿ ಎನ್ನಾತಗಳು ಕೀಚಕ ಕುಲವ ಸವರುವರು. ತಪ್ಪಿನ ಬಳಿಯಲಿ ಎನ್ನಾತಗಳು ಕೀಚಕ ಕುಲವ ಸವರುವರು. ಎನಗೆ ಕಾರಣವಿಲ್ಲ ಸಾರಿದೆನು. ಕೀಚಕ ಕುಲವನ್ನ ಸವರಿ ಹಾಕುತ್ತಾರೆ ಅವರು, ಆದರೆ ಇದಕ್ಕೆ ನಾನು ಕಾರಣ ಅಲ್ಲ ಎಂದು ಮಾತ್ರ ನಿಮಗೆ ತಿಳಿಸುತ್ತೇನೆ ಎಂದಳು. ಹೀಗೆ ಹೇಳಿ ಕಡುನೊಂದ ದ್ರೌಪದಿ ತನ್ನ ಬಿಡಾರಕ್ಕೆ ಬಂದಳು. ಎದುರಿಸಬೇಕಾದ ವಿಪತ್ತು ಸಾಮಾನ್ಯದ್ದಲ್ಲ. ಹಿಂದೆ ಒಮ್ಮೆ ಕೌರವನ ಸಭೆಯಲ್ಲಿ, ಅನಂತರ ವನವಾಸದಲ್ಲಿ ನೀಚ ಕೌರವರು ದುಷ್ಟ ಜಯದ್ರಥ ತನ್ನ ಮಾನಭಂಗ ಮಾಡಲು ಯತ್ನಿಸಿದಾಗ ತನ್ನ ಗಂಡಂದಿರ ಮುಂದೆಯಾದರೂ ಇದ್ದಳು, ತನ್ನವರು ಸಮೀಪದಲ್ಲಾದರೂ ಇದ್ದರು. ಆದರೆ ಈಗ ಎದುರಿಗೆ ಇದ್ದರೂ ನನ್ನ ಪತಿಗಳೂ ಎಂದು ಹೇಳುವ ಹಾಗಿಲ್ಲ, ಅವರಿಗೂ ನನ್ನ ಪತ್ನಿ ಎಂದಾದರೂ ಹೇಳುವ ಹಾಗಿಲ್ಲ. ಅಯ್ಯೋ ವಿಧಿಯೇ, ಎಷ್ಟು ಕ್ರೂರನಾಗಿದ್ದೀಯಾ ನನ್ನ ಪಾಲಿಗೆ ಎಂದು ಮೇಲಿಂದ ಮೇಲೆ ಚಿಂತಿಸಿದಳು. ತನ್ನ ಕೋಣೆಗೆ ಬಂದಳು ಅಷ್ಟೆ. ಹಗಲಿನ ಅರ್ಧವನ್ನು ಕಳೆಯಬೇಕು, ರಾತ್ರಿಯೂ ಮಧ್ಯರಾತ್ರಿಯ ತನಕ ಏನು ಮಾಡುವಂತಿಲ್ಲ. ಕ್ಷಣ ಕ್ಷಣವೂ ಯುಗದಂತೆ ಸಾಗುತ್ತಿದೆ, ಚಿಂತೆ ಕಾಡುತ್ತಿತ್ತು. ಎಂದು ಬೀಳ್ಕೊಂಡು ಅವಳಿ ತನ್ನಯ ಮಂದಿರಕ್ಕೆ ಬಂದು ಒಳಗೊಳಗೆ ಮನನೊಂದು ಸೈ ಬೆರೆಗಾಗಿ ಚಿಂತಿಸಿ ನೂಕಿದಳು ಹಗಲ. ಜನಮೇಜಯ ಭೂಪಾಲ, ಗಂಡಸರಿಗಾಗಲಿ ಹೆಂಗಸರಿಗಾಗಲಿ, ಅದರಲ್ಲೂ ವಿಶೇಷವಾಗಿ ಹೆಂಗಸರಿಗೆ ಮಾನಹಾನಿಯಾಗುವ ಸಂದರ್ಭ ಬಂದರೆ, ತಮ್ಮ ಶೀಲ ಚಾರಿತ್ರ್ಯದ ಭಂಗವಾಗುವುದು ಎಂದು ಅನಿಸಿದರೆ ಮೊದಲು ಹೊಳೆಯುವುದು ಆತ್ಮಹತ್ಯೆ. ಇಂಥ ಯೋಚನೆ ಎಂಥವರನ್ನೂ ಬಿಡದು. ಸೀತೆಯನ್ನು ಹುಡುಕಲು ಲಂಕೆಗೆ ಹೋಗಿ ಬಂದ ಕಾರ್ಯವಾಗಲಿಲ್ಲ ಎಂದು ಅನಿಸಿದಾಗ ಹನುಮಂತನೇ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದು ಯೋಚಿಸುತ್ತಾನೆ. ಕಾಮುಕ ರಾವಣ ಬಂದು ಸೀತೆಯು ತನ್ನ ಬಲಾತ್ಕಾರಕ್ಕೆ ಬಗ್ಗುವುದಿಲ್ಲ ಎಂದು ತಿಳಿದ ಮೇಲೆ ಇನ್ನು 2 ತಿಂಗಳು ಅವಧಿ ಕೊಡುತ್ತೇನೆ,
ನಿನ್ನ ನಿರ್ಧಾರವನ್ನು ಬದಲಿಸಿ ನನ್ನ ಇಚ್ಛೆಯನ್ನು ಈಡೇರಿಸದೇ ಇದ್ದರೆ ನಿನ್ನ ಶರೀರದ ಮಾಂಸವು ನನ್ನ ಹೊಟ್ಟೆಗೆ ಹೋಗುತ್ತದೆ ಎಂದು ನೀಚ ಎಚ್ಚರಿಕೆ ಕೊಟ್ಟು ಹೋದಾಗ ಸೀತಾದೇವಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸುತ್ತಾಳೆ. ಮಾನಸ್ಥರಿಗೆ ಮಾನವು ಬಹಳ ಮುಖ್ಯ. ಈಗ ದ್ರೌಪದಿಯೂ ಹಾಗೆಯೇ ಕೊಂದು ಕೊಂಬೆನೇ ಆತ್ಮಘಾತಕ ಹಿಂದೆ ಹತ್ತದೆ ಮಾಡದು ಕೊಂದು ಕೊಂಬೆನೇ ಆತ್ಮಘಾತಕ ಹಿಂದೆ ಹತ್ತದೆ ಮಾಡದು ಏಗುವೆನು ಎಂದು ದ್ರೌಪದಿ ತನ್ನ ಮನದಲ್ಲಿ ಹಿರಿದು ಮರುಗಿದಳು. ನನ್ನ ಪ್ರಾಣ ಕಳೆದುಕೊಳ್ಳಲೇ ಆತ್ಮಹತ್ಯೆಯ ಪಾಪವು ನನ್ನನ್ನು ಅಂಟಿಕೊಳ್ಳುತ್ತದೆ. ಗಂಡಂದಿರ ಮೇಲೂ 5 ಧೀರರು ಒಬ್ಬ ಹೆಂಡತಿಯನ್ನು ಉಳಿಸಿಕೊಳ್ಳಲಿಲ್ಲ ಎಂಬ ಅಪವಾದ ಬರುತ್ತದೆ. ಏನು ಮಾಡಲಿ, ಈಗ ಮಾಡಲಿ ಏನು ಎಂದು ಹಿರಿದಾಗಿ ಬರಿಗಿದಳು ದ್ರೌಪದಿ. ಯಾರಿಗೆ ಹೇಳಿಕೊಳ್ಳಲಿ, ಯಾರ ಮುಂದೆ ತೋಡಿಕೊಳ್ಳಲಿ? ಅಯ್ಯೋ, ಎಂಥ ಪರಿಸ್ಥಿತಿ ಬಂದಿತು ನನಗೆ. ಯಾರಿಗೆ ನಾನು ವಿವರಿಸಲಿ, ಯಾರಲ್ಲಿ ಮೊರೆ ಇಡಲಿ? ಆರಿಗೂ ಸುರುವೆನು ಆರಸಾರುವೆನು ಆರಿಗೂ ಸುರುವೆನು ಆರಸಾರುವೆನು ಆರಿಗೊರಲುವೆನು ಆರಿಗರುಹುವೆನು ಆರಿಗೊರಲುವೆನು ಆರಿಗರುಹುವೆನು ಆರಬೇಡುವೆನು. ಅಯ್ಯೋ, ಸುಡಬೇಕು ಈ ಹೆಣ್ಣು ಜನ್ಮವನ್ನು. ನನ್ನಂಥ ಪಾತಕಿಯರು ಈ ಹಿಂದೆ ಯಾರಾದರೂ ಇದ್ದರೆ, ನಾ ಪಡುತ್ತಿರುವ ಸಂಕಟವನ್ನು ಅನುಭವಿಸಿದ್ದವರು ಯಾರಾದರೂ ಇದ್ದರೆ, ಅಯ್ಯೋ. ಅಗಡ ಅಗಡ ಹೆಂಗಸು ಜನ್ಮವನು ಸುಡಲಿ ಘೋರಪಾತಕಿಯನ್ನವಲು ಮುನ್ನಾರು ನವೆದವರುಂಟು ಘೋರಪಾತಕಿಯನ್ನವಲು ಮುನ್ನಾರು ನವೆದವರುಂಟು. ಅಯ್ಯೋ, ಮರಣವು ಈಗ ಬರಬಾರದೆ ನನಗೆ ಎಂದು ಬಸುರನ್ನು ಹೊಯ್ದುಕೊಂಡು ಕಣ್ಣೀರುಡುತ್ತಾ ನೆಲದ ಮೇಲೆ ಬಿದ್ದು ಹೊರಳಾಡುತ್ತಾಳೆ ದ್ರೌಪದಿ. ಮರಣವು ಬಾರದೆ ಎಂದು ಒರಲಿದಳು ಬಸುರನು ಹೊಯ್ದು ಶಶಿವದನೇ. ಯಾರಲ್ಲಿ ಹೋಗಿ ಮೊರೆ ಇಡಲಿ? ನನ್ನವರು ಎಂದು ಈಗ ಇಲ್ಲಿ ಇರುವವರು 5 ಮಂದಿ. ಯಮಸುತಂಗರುಹುವಿನಿ ಯಮಸುತಂಗರುಹುವೆನೆ ಧರ್ಮ ಕ್ಷಮೆಯ ಗರ ಹೊಡೆದಿಹುದು. ಯಮಸುತನಲ್ಲಿಗೆ ಹೋಗಿ ಹೇಳಿಕೊಳ್ಳಲೇ? ಧರ್ಮದ, ಕರ್ತವ್ಯದ, ಕ್ಷಮೆಯ ಗರ ಬಡಿದಿದೆ ಅವನಿಗೆ. ಪಾರ್ಥನು ಮಮತೆಯುಳ್ಳವನೆಂಬೆನೆ ತಮ್ಮಣ್ಣನ ಆಜ್ಞೆಯಲಿ ಭ್ರಮಿತನಾಗಿಹನು. ನನ್ನ ಮೇಲೆ ಹೆಚ್ಚಿನ ಮಮತೆ ಇರುವ ಪಾರ್ಥನಿಗೆ ತಿಳಿಸಿಕೊಳ್ಳಲೇ? ತಮ್ಮ ಅಣ್ಣ ಹಾಕಿದ ಗೆರೆಯನ್ನು ದಾಟುವುದಿಲ್ಲ ಎಂದು ಪಣ ತೊಟ್ಟಿದ್ದಾನೆ ಅವನು. ಉಳಿದರಿಬ್ಬರು ರಮಣರು ಇವರೀ ನಾಯಕೊಲ ಲಕ್ಷಮರು. ಉಳಿದ ಯಮಳರನ್ನ ಸಹಾಯ ಕೇಳಲೇ? ಈ ಕೊಬ್ಬಿದ ಕುನ್ನಿಯನ್ನ ಕೊಲ್ಲುವ ಕಸುವು ಇಲ್ಲ ಅವರಿಗೆ ಎಂದು
ತನ್ನ ಮನಸ್ಸಿನಲ್ಲಿ ತನ್ನ ಇನಿಯಂದಿರ ಬಲಾಬಲ ಗುಣ ಸ್ವಭಾವಗಳನ್ನು ಚೆನ್ನಾಗಿ ತಿಳಿದುಕೊಂಡಿದ್ದ ದ್ರೌಪದಿ ಚಿಂತಿಸುತ್ತಾಳೆ. ನಿಸ್ಸಂದೇಹವೆಂದಳು ತನ್ನ ಮನದೊಳಗೆ, ಆದರೆ ಇವರೆಲ್ಲರಲ್ಲಿ ಮಿಡುಕುಳ್ಳ ಗಂಡನೆಂದರೆ ಕಲಿಭೀಮ. ಎಲ್ಲರೊಳು ಕಲಿಭೀಮನೇ ಮಿಡುಕುಳ್ಳ ಗಂಡನು, ಎಲ್ಲರೊಳು ಕಲಿಭೀಮನೇ ಮಿಡುಕುಳ್ಳ ಗಂಡನು. ನನ್ನ ಹಾನಿ ಹರಿವಕ್ಕೆ ಒದಗುತ್ತಾನೆ, ಕಷ್ಟದಲ್ಲಿ ಸಿಕ್ಕಿಕೊಂಡಾಗ ತಕ್ಷಣ ಬಂದು ಒತ್ತಾಸೆ ನೀಡುತ್ತಾನೆ. ಸ್ಪರ್ಧೆಯಲ್ಲಿ ನಿಂತವರನ್ನ ಎದುರಿಸುವ ಸಾಮರ್ಥ್ಯ ಇರುವ ಧೀರ. ಹಾನಿ ಹರಿಬಕೆ ನಿಲ್ಲದಂಗೈಸುವನು, ಕಡುಹಿ ಹಾಳಿಯುಳ್ಳವನು. ಈ ನೀಚ ಕ್ಷುಲ್ಲಕನ ಉಪಟಳವನ್ನು ಹತ್ತಿಕ್ಕುವವನು ಆತನೇ ಮಾರುತಿ. ಖುಲ್ಲನಿವನು ಪಟಳವನು ಆತಂಗೆಲ್ಲವನು ಹೇಳುವೆನು, ಖುಲ್ಲನಿವನು ಪಟಳವನು ಆತಂಗೆಲ್ಲವನು ಹೇಳುವೆನು, ಖುಲ್ಲನಿವನು ಪಟಳವನು ಆಕಲಿ ಭೀಮಂಗೆ ಹೇಳುವೆನು. ಈ ನೀಚ ಕ್ಷುಲ್ಲಕನ ಉಪಟಳವನ್ನು ಹತ್ತಿಕ್ಕುವವನು ಆತನೇ ಮಾರುತಿ. ಅವನಲ್ಲಿಗೆ ಹೋಗಿ ಹೇಳುತ್ತೇನೆ. ಹೇಳುವೆನು ಎಲ್ಲವನು ಹೇಳುವೆನು, ಆತಂಗೆಲ್ಲವನು ಹೇಳುವೆನು, ಆಕಲಿ ಭೀಮಂಗೆ ಹೇಳುವೆನು, ಆ ಮಾರುತಿಗೆ ಹೇಳುವೆನು, ಎಲ್ಲವನು ಹೇಳುವೆನು. ಒಂದು ವೇಳೆ ಅವನಲ್ಲಿಯೂ ಹುರುಳಿಲ್ಲ, ಆತನೂ ನನ್ನ ಕಣ್ಣೀರನ್ನು ಒರೆಸುವುದಿಲ್ಲ ಎಂದು ತಿಳಿದರೆ ಘೋರವಾದ ವಿಷವನ್ನ, ನಾಲಿಗೆಯನ್ನು ಮುಟ್ಟಿದಾಕ್ಷಣ ಪ್ರಾಣ ಹೋಗುವಂತಹ ಘೋರತರ ವಿಷವನ್ನ ಕುಡಿಯುತ್ತೇನೆ. ಬಳಿಕವನಲ್ಲಿ ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ, ಕುಡಿವೆನು ಘೋರತರ ವಿಷವ. ನಡುರಾತ್ರಿ ಸಮೀಪಿಸಿತು. ನಗರದಲ್ಲಿ ಒಂದು ದೀಪವೂ ಇಲ್ಲ. ಕಗ್ಗತ್ತಲು ತನ್ನ ಕಣ್ಣುಗಳ ಬೆಳಕಿಂದಲೇ ಕತ್ತಲೆಯನ್ನು ಭೇದಿಸುತ್ತ ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡು ಅಡಿಗೆ ಕೆಲಸದವರ ನಾಯಕ ಪ್ರಧಾನ ಬಾಣಸಿಗನ ನಿಳಯದ ಕಡೆ ಬರುತ್ತಿದ್ದ ಪಾಂಚಾಲಿಯನ್ನು ಕಂಡ ಕವಿ ಇದೋ ನಮಗೆ ಮಾತ್ರ ತೋರಿಸುತ್ತಿದ್ದಾನೆ. ನಿಳಯವನ್ ಹೊರವಂಟು, ನಿಳಯವನು ಹೊರವಂಟು, ಕಂಗಳ ಬೆಳಗು ತಿಮಿರವ ಕೆಡಿಸೆ, ಕಂಕಣ ಲಲಿತ ಝೇಂಕೃತಿಯಿಂದ ತೂಗುವ ವಾಮ ಭುಜಲದೆಯ ಒಲಿದು ಮೇಲುದು ನೂಕಿ ನಡುಗುವ ಮೊಲೆಯ ಭರದಲ್ಲಿ, ಒಲಿದು ಮೇಲುದು ನೂಕಿ ನಡುಗುವ ಮೊಲೆಯ ಭರದಲ್ಲಿ, ಅಡಿಯಿಡುದ ಕಳವಳದ ಕರಣದ ಮುಗುದೆ ಬಂದಳು ಬಾಣಸಿನ ಮನೆಗೆ. ಪಾಕಶಾಲೆಯನ್ನು ಪ್ರವೇಶಿಸುತ್ತಾಳೆ, ಕಳವಳದಿಂದ ಪ್ರವೇಶಿಸುತ್ತಾಳೆ. ದೊಡ್ಡ ಪಾಕಶಾಲೆ, ಅರಮನೆಯ ಪಾಕಶಾಲೆ ಎಂದ ಮೇಲೆ ಕೇಳಬೇಕೆ? ಪರಿಚಾರಕರು, ಸುತ್ತು ಕೆಲಸದವರು, ಸ್ವಚ್ಛ ಮಾಡುವವರು,
ದಿನವೆಲ್ಲ ದುಡಿದು ದುಡಿದು ದಣಿದು ನಿದ್ದೆ ಮಾಡುತ್ತಿದ್ದಾರೆ. ನಾಳಿನ ಅಡಿಗೆಗೆ ಸಿದ್ಧಪಡಿಸಿ ಓರಣವಾಗಿ ಇಟ್ಟಿರುವ ಬೆಂಡೆ, ಹೀರೆ, ಸೌತೆ, ಕುಂಬಳ, ಹಾಗಲ, ಅವರೆ, ಚಪ್ಪರದವರೆ, ಆಲು, ಬಾವಂಜಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಮಸಾಲೆ ಪದಾರ್ಥಗಳು, ಹುಣಸೆ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ನಿಂಬೆ, ತೆಂಗಿನಕಾಯಿ, ತುರುವಿ ಇಟ್ಟಿರುವ ತೆಂಗು, ಮೆಣಸು, ಲವಂಗ, ಏಲಕ್ಕಿ ಇತ್ಯಾದಿ ಇತ್ಯಾದಿ ಎಲ್ಲ ಪದಾರ್ಥಗಳು ಒಂದು ಕೋಣೆಯಲ್ಲಿ ಇವೆ. ಕೆಳದಲೊಟ್ಟಿದ ಪತ್ರ ಶಾಖಾವಳಿಯ, ಕೆಳದಲೊಟ್ಟಿದ ಪತ್ರ ಶಾಖಾವಳಿಯ, ಫಲರಾಶಿಗಳ ಕಳವೆಯ ಹೊಳೆಬೂತಿಗರಾಜಾನ್ನದಕ್ಕಿಯ ಸಾಲ ಹರಿಯಣದ ಕೆಲಬಲದ ಸಂಭಾರ ಚೂರ್ಣದ ಲಲಿತ ಬೋನದ ವಿವಿಧ ಭಕ್ಷ್ಯಾವಳಿಯ ಬಾಣಸದೊಳಗೆ ಬಂದಳು ಮತ್ತ ಗಜಗಮನೇ. ಹಾಗೆಯೇ ಮುಂದೆ ಬರುತ್ತಿದ್ದಾಳೆ. ಮತ್ತೊಂದು ಕೋಣೆಯಲ್ಲಿ ತರಿದ ಕುರಿಗಳ ಹಂದಿಯಡಗಿನ ಚುರಿತರ ಕುತದ ಮೊಲನ ಖಂಡದ ತಿರಿದ ಗುಬ್ಬಿಯ ಕೀಸಿ ಸೀಳಿನ ನವಿಲಲಾವುಗೆಯ ತುರುಗಿದಲುವಿನ ಸಾಲ ಸುಂಟಿಗೆ ಮೆರೆವ ಮಾಂಸದ ರಾಶಿಗಳ ಹರದೆರಕೆಗಳ ಕಂಡು ಅಬಲೆ ಹೊಗಳಿದಳು ಅಡಬಳದ ಮನೆಯ. ಅಲ್ಲಿ ಕುರಿಯ ಮಾಂಸ, ಹಂದಿಯ ಮಾಂಸ, ಹರಿಣದ ಮಾಂಸ, ಮೊಲ ಗುಬ್ಬಿಯ ಮಾಂಸ, ಪುಕ್ಕವನ್ನ ಕಿತ್ತು ಇಟ್ಟಿದ್ದ ಕೋಳಿಗಳು, ಮೊಟ್ಟೆಗಳ ರಾಶಿ ಇವೆಲ್ಲ ಹೇಗೆ ಹೇಗೆ ಇರಬೇಕೋ ಹಾಗೆ ಹಾಗೆ ಇಡಲ್ಪಟ್ಟಿದ್ದವು. ಇದನ್ನೆಲ್ಲ ನೋಡುತ್ತಾ ಆ ಸಂಕಟದಲ್ಲೂ ಸಹ ಅಚ್ಚರಿ ಪಡುತ್ತಾ, ಯಾರಿಂದ ಕಲಿತಿದ್ದಾನೆ ಈ ಕಲಿಭೀಮ ಈ ಅಡಿಗೆಯ ಕೆಲಸದ ಕಲೆಯನ್ನ, ಓರಣವಾಗಿ ಇಡುವ ಕಲೆಯನ್ನ? ಅರಲರಿದನು ಭೀಮನು ಈ ಸುವಾರ ವಿದ್ಯೆಯ, ಅರಲರಿದನು ಭೀಮನು ಈ ಸುವಾರ ವಿದ್ಯೆಯ. ಬಾಪು ಬಾಪು, ಬೇಷ್ ಬೇಷ್. ಧರಣಿಯನ್ನ ಆಳಬೇಕಾದವನ ಕೈಯಿಗೆ ಸೌಟನ್ನ ಕೊಟ್ಟು ಹೀಗೆ ಕೆಲಸ ಮಾಡಿಕೊಳ್ಳುವ ವಿಧಿ, ಅಪ್ಪ, ತಾನು ಮುನಿದರೆ ಎಂಥವರನ್ನು ತಾನೇ ಏನನ್ನು ತಾನೇ ಮಾಡಿಸಲಾಗದು. ಭಾಪು ವಿಧಿ ವಿಧಿ ಮುನಿದು ಆರಣವಂಗದಲ್ಲಿ ಬರಿಸದು ಶಿವ ಶಿವ ಎನುದ. ನಾರಿನ ಸುನಗುತ ಒಳಗೆ ಹೊಕ್ಕು, ನಾರಿನ ಸುನಗುತ ಒಳಗೆ ಹೊಕ್ಕು. ಶಿವ 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 ಎಂದು ನಸುನಗುತ ಒಳಗೆ ಹೊಕ್ಕು. ಸಂಕಟ ಎಲ್ಲೆ ಮೀರಿದಾಗ ಬರುವ ನಗು ಅದು. ಮಂಚದ ಮೇಲೆ ಮಲಗಿ ನಿದ್ರಿಸುತ್ತಿದ್ದ ಬಕಾರಿಯ ಬಳಿಗೆ ಮೆಲ್ಲನೆ ಅಡಿಯುಡುತ್ತ ಬಂದಳು ದ್ರೌಪದಿ ಎನ್ನುತ್ತಿದ್ದಾನೆ. ಬಕಾರಿ ಮಂಚದೊಳಿರಲು, ಬಕಾರಿ ಮಂಚದೊಳಿರಲು ನಿದ್ರಾಭಾರ ವಿಕ್ಪಲ ಕರಣನನು ಹೊತ್ತಿದಳು ಲಲಿತಾಂಗಿ. ನಾ ಬಂದಿರುವುದನ್ನ ಹೇಗೆ ತಿಳಿಸಲಿ ನನ್ನ ವಲ್ಲಭನಿಗೆ? ಎಬ್ಬಿಸಿದರೆ ಯಾರು ಯಾರು ಎಲ್ ಬಂದೆ ಹಾಗೆ ಗಟ್ಟಿಯಾಗಿ ಅಬ್ಬರಿಸಿಬಿಡುತ್ತಾನೋ. ಎಬ್ಬಿಸನು ಭುಗಿಲೆಂಬನು, ಎಬ್ಬಿಸನು ಭುಗಿಲೆಂಬನು,
ಎಬ್ಬಿಸಲು ಭುಗಿಲೆಂಬನು. ಅಥವಾ ಪ್ರೀತಿಯಿಂದ ಪ್ರಿಯೇ ಪಾಂಚಾಲಿ, ಒಬ್ಬಳೇ ಯಾಕಮ್ಮ ಬಂದೆ? ಮುಖ ಯಾಕೆ ಕಂದಿದೆ? ಕಣ್ಣಲ್ಲಿ ನೀರು ಯಾಕೆ ಎಂದು ಕೇಳಿ ನನ್ನ ಕೆನ್ನೆಗೆ ಮುತ್ತಿಡುವನೋ? ಮೇನ್ಬೊಬ್ಬಳೇತಕ್ಕೆ ಬಂದೆ, ಓರೆಯ ಮಬ್ಬಿದೇಕೆಂದು ಎನ್ನ ಸಂತೈಸುವನು ಸಾಮದಲ್ಲಿ. ನಾ ಇಲ್ಲಿಗೆ ಬಂದದ್ದು ತುಬ್ಬುವುದು ಯಾರಿಗಾದರೂ ತಿಳಿದು ಬಿಡುವುದೋ? ತಾ ಬಂದ ಬರವಿದು ನಿಬ್ಬರವನ, ತಿಳಿದು ಬಿಟ್ಟರೆ ಗತಿ? ನಿಬ್ಬರವಲ ಜನದ ಮನಕ್ಕೆ ಇನ್ನೆಬ್ಬಿಸಿಯೇ ನೋಡುವೆನು ಎನ್ನುತ್ತ. ಅಂತೂ ಯಾರಾದರೂ ಗಮನಿಸಿದರೆ ಅವರಿಗೆ ಅತಿಶಯವೇ ಇದು ಎಂಬುದರಲ್ಲಿ ಸಂಶಯವಿಲ್ಲ. ಎಬ್ಬಿಸಿ ನೋಡುತ್ತೇನೆ. ಸಾರಿದಳು ವಲ್ಲಭನ ಎಂದು ಮೆಲ್ಲನೆ ಅಡಿಯಿಡುತ್ತಾ ವಲ್ಲಭನ ಸಮೀಪಕ್ಕೆ ಬರುತ್ತಾಳೆ. ಮುಖದ ಮೇಲಕ್ಕೆ ಹೊದೆದುಕೊಂಡಿದ್ದ ಮುಸುಕನ್ನು ಮೆಲ್ಲನೆ ಸರಿಸಿ ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನು ಹಿಡಿದನುಗಲು. ಮೆಲ್ಲ ಮೆಲ್ಲನೆ ಮುಸುಕ ಸಡಿಲಿಸಿ ಗಲ್ಲವನು ಹಿಡಿದನುಗಲು. ಗಲ್ಲವನ್ನು ಹಿಡಿದು ಮೃದುವಾಗಿ ಅಲುಗಾಡಿಸಿ ಕೆನ್ನೆಯ ಮೇಲೆ ತನ್ನ ಕೋಮಲವಾದ ಕೈಯನ್ನು ಆಡಿಸೋಣ. ಅಸಹಾಯ ಶೂರನಾದ ಮಲ್ಲ ನಿದ್ದೆ ತಿಳಿದು ಎದ್ದು ಕುಳಿತುಕೊಂಡ. ಅಪ್ರತಿಮಲ್ಲನೆದ್ದನು ನೋಡಿದನು ಪಾಂಚಾಲನಂದನೆಯ. ಎದ್ದು ಕುಳಿತ ನೋಡಿದ ಪಾಂಚಾಲ ನಂದನೆಯನ್ನ. ವಲ್ಲಭೆಯ ಬರವೇನು ಪ್ರಿಯೇ? ಇದೇನು? ನೀ ಬಂದ ಉದ್ದೇಶ ಏನು? ವಲ್ಲಭೆಯೇ ಬರವೇನು, ವಲ್ಲಭೆಯೇ ಬರವೇನು, ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ. ವಲ್ಲಭೆಯೇ ಬರವೇನು, ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ. ತಳುವಿಲ್ಲದು ಸುರು ಇರುಳೇಕೆ ಬಂದೆಲ ತಾಂಗಿ ಹೇಳೆಲ್ಲ. ಮುಖ ಬಾಡಿದೆ, ಹೇಳು, ಬೇಗ ಹೇಳು ಕಾಂತೆ. ಯಾಜ್ಞಸೇನಿ ಹೇಳು, ಈ ಇರುಳಲ್ಲಿ ಈ ಸಮಯದಲ್ಲಿ ಇಲ್ಲಿಗೆ ನೀನು ಹೀಗೆ ಬಂದದ್ದರ ಕಾರಣ ಹೇಳು. ಉಸುರು ಎನ್ನುತ್ತಾನೆ ಕವಿ. ಯಾರಾದರೂ ಕೇಳಿಸಿಕೊಂಡಾರು ಎಂಬ ಭಯ. ದ್ರೌಪದಿ, ಈ ಅಡಿಗೆಯ ಮನೆಯಲ್ಲಿ ಕೆಲಸ ಮಾಡುವ ಹೆಂಗಸರು ಅವರ ಕಣ್ಣಿಗೆ ಬಿದ್ದರೆ ನಮ್ಮ ಕತೆ ಮುಗಿದಂತೆಯೇ. ಇವರೆಲ್ಲ ಸಣ್ಣ ಜನ ಕಾಂತೆ, ಸಣ್ಣ ಜನ. ಸೈರಿಸರು ಬಾಣಸದ ಭವನದ ನಾರಿಯರು, ಸೈರಿಸರು ಬಾಣಸದ ಭವನದ ನಾರಿಯರು. ದುರ್ಜನರು ಖುಲ್ಲ ಕುಠಾರರು, ಇವರ ಅರಮನೆಯ ನಾಯಿಗಳು ನಾವು ದೇಶಿಗರು. ನಾವು ಎಷ್ಟಾದರೂ ದೇಶಿಗರು, ಹೊರಗಿನವರು. ನಮ್ಮನ್ನು ಕಂಡರೆ ಇವರಿಗೆ ಆಗುವುದಿಲ್ಲ. ತಮ್ಮ ಗಳಿಕೆಗೆ ಭಂಗ ಬಂದೀತು,
ವರಮಾನ ಕಡಿಮೆ ಆದೀತು ಎಂಬ ಭೀತಿ. ಖುಲ್ಲರು. ಅಂದ ಹಾಗೆ ಪಾಂಚಾಲಿ, ಯಾರಿಗೂ ತಿಳಿಯದ ರೀತಿಯಲ್ಲಿ ನೀ ಹೇಳು, ನಮ್ಮಿಬ್ಬರಿಗೆ ಅರ್ಥವಾಗುವಂತೆ ನಮ್ಮ ಮಾತಿನಲ್ಲಿ ಹೇಳು. ಭಾರವಿದು ಭಾರವಿದು ಕೆಲರರಿಯದಂತಿರೆ ನಾರಿ ನೀ ಹೇಳು, ಕೆಲರರಿಯದಂತಿರೆ ನಾರಿ ನೀ ಹೇಳೆನುದ ದುಗುಡವಿದಾರದೆಸೆಯಿಂದಾಯಿತು, ದುಗುಡವಿದು ಆರದೆಸೆಯಿಂದಾಯಿತೆನಲು ಇಂತೆಂದಳಿಂದು ಮುಖಿ. ನಿನಗೆ ವಿಪತ್ತು ಬಂದದ್ದು ಹೇಗೆ? ಯಾರು ಕಾರಣರು ಇದಕ್ಕೆ? ಹೇಗೆ ಬಂದೊದಗಿತು? ಎಲ್ಲವನ್ನು ವಿವರವಾಗಿ ಹೇಳು ಎಂದು ಭೀಮ ಕೇಳೋಣ. ದ್ರೌಪದಿಗೆ ಆ ದುಗುಡದಲ್ಲೂ ಹಿಗ್ಗಾಯಿತಂತೆ. ನಿನ್ನೆ ಆಗಲು ನನ್ನನ್ನು ಅಡ್ಡಗಟ್ಟಿ ಆ ಕೀಚಕ ಕುನ್ನೆ ನನ್ನನ್ನು ತನ್ನ ಕಾಲಿಂದ ಒದೆದ. ರಾಜಸಭೆಯಲ್ಲಿ ನಿನ್ನ ಅಣ್ಣನವರು ಇದ್ದರು. ಅವರ ಎದುರಿನಲ್ಲೇ ಅವರು ನೋಡುತ್ತಿದ್ದಂತೆ ನನ್ನನ್ನು ಒದೆದ. ಎಷ್ಟು ಅವಮಾನ ಆಯಿತು ನನಗೆ. ಇದು ಸರಿಯೇ? ಇದು ಸರಿಯೇ ಕಾಂತ? ನಿನ್ನೆ ಹಗಲು ಅರೆಯೆಟ್ಟಿ ಕೀಚಕ ಕುನ್ನಿಯೊದೆದನು ರಾಜಸಭೆಯಲಿ. ನಿನ್ನೆ ಹಗಲು ಅರೆಯೆಟ್ಟಿ ಕೀಚಕ ಕುನ್ನಿಯೊದೆದನು ರಾಜಸಭೆಯಲಿ. ನಿನ್ನ ವಂದಿಗರಿರಲು ಪರಿಭವ ಉಚಿತವೇ ತನಗೆ. ನನ್ನ ಹಿಂದೆ ಬರುತ್ತಾನೆ, ನಾ ಎಲ್ಲಿ ಹೋದರೂ ಪಾಪಿ. ಬಿಡುವವನಲ್ಲ ಅವನು, ನನ್ನನ್ನು ಬಿಡುವವನಲ್ಲ. ಎನ್ನನವ ಬೆಂಬಳಿಯ ಬಿಡ, ಎನ್ನನವ ಬೆಂಬಳಿಯ ಬಿಡ, ನಾನಿನ್ನು ಬದುಕುವಳಲ್ಲ. ಪಾತಕ ನಿನ್ನ ತಾಗದೆ ಮಾಡದು, ಈ ಪಾತಕ ನಿನ್ನ ತಾಗದೆ ಮಾಡದು ಎನಲು ಆ ಭೀಮ ಕತಿಗೊಂಡ. ನಾನಂತೂ ಬದುಕುವವಳಲ್ಲ. ನಾನು ಪ್ರಾಣ ಕಳೆದುಕೊಂಡರೆ ಆ ಆತ್ಮಹತ್ಯೆಯ ಪಾಪ ನಿನ್ನನ್ನು ತಟ್ಟದೆ ಬಿಡುವುದಿಲ್ಲ. ನೆನಪಿಟ್ಟುಕೋ ಎಂದು ದ್ರೌಪದಿ ಹೇಳೋಣ. ಈ ಎಲ್ಲ ಕತೆ ನನಗೆ ಹೇಳಬೇಡ. ನಿನ್ನ ಕಷ್ಟವನ್ನು ಹೇಳಿಕೊಂಡು ಬಿಟ್ಟರೆ ಕರಗಿ ಹೋಗುವವನಲ್ಲ ನಾನು. ಉಸುರಲಾಗದು ನಿನ್ನ ಕರಿಬಕೆ ಮಿಸುಕುವವರಾವಲ್ಲ. ಉಸುರಲಾಗದು ನಿನ್ನ ಕರಿಬಕೆ ಮಿಸುಕುವವರಾವಲ್ಲ. ಹೆಂಡಿರಗಸಣಿಗೊಂಬವರಲ್ಲ, ಹುದುವಿನ ಗಂಡತನವಿದನು. ಹೆಂಡತಿಯರ ಮಾತನ್ನ ಕೇಳಿ ಬಿಡುವವನಲ್ಲ ನಾನು. ನನ್ನ ಗಂಡಸುತನ, ಮುಚ್ಚಿಕೊಂಡಿರುವ ಗಂಡಸುತನ ಇದು. ಭಾಮೆ, ನಿನಗೆ ಬಂದಿರುವ ಈ ಅಪದೆಸೆಗೆ ಕಾರಣ ನಾನು ಅಲ್ಲ. ಶಶಿವದನೆ ಸುಡು ಹುದುವಿನ ಗಂಡತನವಿದನು ಸುಡು ಕಷ್ಟವು. ಈ ಅಪದೆಸೆಯವರು ನಾವಲ್ಲ, ನಿನ್ನವರ ಸಮಸಾಹಸರು ಉಳಿದ ನಾಲ್ವರಿಗರು ಹೋಗೆಂದ.
ನಿನಗೆ ಇನ್ನೂ 4 ಗಂಡಂದಿರು ಇದ್ದಾರೆ. ಅಸಮ ಸಾಹಸಿಗಳು ಅವರು, ಸಾಮಾನ್ಯರಲ್ಲ. ಹೋಗು ಹೋಗು, ಅವರಲ್ಲಿ ಹೇಳಿಕು ಹೋಗು ನಿನ್ನ ಕಷ್ಟವನ್ನ, ಹೋಗು ಎಂದ. ರಮಣ, ಇನಿಯ ಕೇಳು, ಅವರೆಲ್ಲ ಆಸೆಯಾದಾಗ ನನ್ನಲ್ಲಿ ರಮಿಸಿ ಆನಂದ ಪಡುತ್ತಾರೆ. ನನಗೆ ಮಾನ ಹೋಗುವ ಸಂದರ್ಭ ಬಂದಿತು ಎಂದರೆ ಅಲ್ಲಿಂದ ಜಾರಿಕೊಳ್ಳುತ್ತಾರೆ. ನೀ ಅಲ್ಲದೆ ಉಳಿದವರು ಪ್ರಿಯ. ರಮಣಕ್ಕೆ ಉಳಿದವರು ತನ್ನನು ರಮಿಸುವರು, ಮಾನಾರ್ಥವೆನೆ ನಿರ್ಗಮಿಸುವರು. ರಮಣ, ಉಳಿದವರು ತನ್ನನು ರಮಿಸುವರು, ಮಾನಾರ್ಥವೆನೆ ನಿರ್ಗಮಿಸುವರು. ನೀನಲ್ಲದೆ ಉಳಿದವರು ಚಿತ ಬಾಹಿರರು. ಅವರು ಬೇಕಾದಾಗ ಇಲ್ಲವಾಗುತ್ತಾರೆ. ಪ್ರಿಯ, ಎಲ್ಲಿ ಮುಖವನ್ನು ಏಕೆ ಬೇರೆ ಕಡೆ ತಿರುಗಿಸಿಕೊಂಡಿದ್ದೀಯಾ? ನೋಡು, ನನ್ನ ಕಡೆ ನೋಡು. ನೋಡುವಂತೆ ಇಲ್ಲವೇ ನನ್ನ ಮುಖ? ಮಮತೆ ಇಟ್ಟು ನೋಡು, ಮುನಿಸಿನಿಂದ ಅಲ್ಲ. ನಾನು ಇಷ್ಟು ಕಷ್ಟದಲ್ಲಿ ಇರುವಾಗ ನಿದ್ದೆಯಾದರೂ ಬಂದಿತು ಹೇಗೆ ನಿನಗೆ? ಎಲ್ಲಿ ಪ್ರೀತಿಯಿಂದ ವಿವೇಕದ ದೃಷ್ಟಿಯಲ್ಲಿ ನನ್ನನ್ನು ಒಮ್ಮೆ ನೋಡು, ನೋಡು. ಮಮತೆಯಲಿ ನೀನೋಡು, ಮಮತೆಯಲಿ ನೀನೋಡು, ಚಿತ್ತದ ಸಮತೆಯನು ಬೀಳ್ಕೊಡು. ಮಮತೆಯಲಿ ನೀನೋಡು, ಚಿತ್ತದ ಸಮತೆಯನು ಬೀಳ್ಕೊಡು. ಕುಠಾರನ ಯಮನ ಕಾಣಿಸಿ ಕರುಣಿಸು ಎಂದಳು ಕಾಂತೆ ಕೈ ಮುಗಿದು. ಆ ನೀಚನನ್ನ ಯಮಲೋಕಕ್ಕೆ ಕಳಿಸಿ ನನ್ನನ್ನು ಕಾಪಾಡು. ನಿನ್ನ ದಪ್ಪಯ್ಯ ಕರುಣಿಸು ಎಂದು ಕೈ ಮುಗಿದು ಬೇಡುತ್ತಾಳೆ ದ್ರೌಪದಿ. ಹೌದು ಹೌದು, ಬೇಕಾದಾಗ ನಿನ್ನನ್ನು ರಮಿಸಿ ಹೊರಟು ಹೋಗುವುದಕ್ಕೆ ಅವರು. ಈಗ ಹೋರಾಟವಾಗಬೇಕಾಗಿದೆ, ಅದಕ್ಕೆ ನಾನು ಅಲ್ಲ. ಕಲಹ ಕಾದೊಡೆ ನಾವು ರಮಿಸುವರುಳಿದವರು, ಕಲಹ ಕಾದೊಡೆ ನಾವು ರಮಿಸುವರುಳಿದವರು. ಬಳಿಗೇನು ಗಾದೆಯ ಬಳಕೆ, ಕೆಲವರು ಗಳಿಸಿದೊಡೆ ಕೆಲರುಂಡು ಜಾರುವರು. ಕೆಲವರು ಗಳಿಸಿದರೆ ಕೆಲವರು ಉಂಡು ಜಾರುವರು ಎಂಬ ನಾಣ್ಣುಡಿ ತಕ್ಕುದಾಗಿದೆ. ಪಾಂಚಾಲಿ, ಇಲ್ಲಿ ನೋಡು, ಒಬ್ಬರಿಗೆ ಹೆದರಿ ನಡೆಯುವವರು ನಾವಲ್ಲ. ನಿನ್ನ ಕಷ್ಟ ಸಂಕಷ್ಟಗಳನ್ನು ತೋಡಿಕೊಂಡು ನಿನ್ನ ಮನಸ್ಸನ್ನು ಹಗುರ ಮಾಡಿಕೊಳ್ಳಬೇಕು ಎಂದಿದ್ದರೆ ಅಳುಕಿ ನಡೆಬವರಲ್ಲ, ಅಳುಕಿ ನಡೆಬವರಲ್ಲ. ನಿನ್ನಯ ಹಳಿವು ಹರಿಬವ ಹೇಳಿ ಚಿತ್ತವ ತಿಳುಹಿಕೊಂಬುದು. ನಾವು ಭೀತರು ಧರ್ಮಜನ ಹೊರೆಗೆ, ನಾನು ಮಾತ್ರ ಧರ್ಮಜನ ಸ್ಥಾನಕ್ಕೆ ಗೌರವ ಕೊಟ್ಟು ಹೆದರಿಕೊಂಡು ಇರುವವನು. ಹೌದು ಹೌದು. ಓ, ಒಬ್ಬ ಹೆಂಡತಿಗೆ ಒಬ್ಬ ಗಂಡ ಇರುವುದು ಸಾಮಾನ್ಯ. ಹೆಂಡತಿ ಕಷ್ಟಕ್ಕೆ ಸಿಕ್ಕಾಗ ಆ ಗಂಡನಾದವನು ಶತ್ರುವನ್ನ ಬಗ್ಗು ಬಡಿಯುತ್ತಾನೆ, ಅಥವಾ
ತನ್ನ ಪ್ರಾಣವನ್ನಾದರೂ ಒಪ್ಪಿಸಿ ಹೆಂಡತಿಯನ್ನ ಉಳಿಸಿಕೊಳ್ಳುತ್ತಾನೆ. ಹೆಂಡತಿಯ ಕರಿ ಬದಲಿ ಒಬ್ಬನೇ ಗಂಡುಗೂಸೆ, ವೈರಿಯನು ಕಡಿಖಂಡವನು ಮಾಡುವನು, ಮೇನ್ ತನ್ನೊಡಲ ನಿಕ್ಕುವನು. ಇದ್ದೀರಿ ನನಗೆ 5 ಗಂಡರು, ಲೆಕ್ಕಕ್ಕೆ 5 ಗಂಡಂದಿರು. ಗಂಡರೈವರು 3 ಲೋಕದ ಗಂಡರು, 3 ಲೋಕದ ಗಂಡರು, 3 ಲೋಕದ ಗಂಡರು. ನನ್ನ ಒಬ್ಬಳನ್ನ ನೋಡಿಕೊಳ್ಳಲಾರಿರಿ ಅಲ್ಲ? ಒಬ್ಬಳ ನಾಳಲಾರಿರಿ. ಗಂಡರೋ ನೀವು ಭಂಡರೋ? ಗಂಡರೋ ನೀವು ಭಂಡರೋ ಹೇಳೆಂದಲಿಂದು ಮುಖಿ. ಹೇಳು, ಯಾಕೆ ಸುಮ್ಮನಿದ್ದೀರಿ? ಅಂದು ತುಂಬಿದ ಸಭೆಯಲ್ಲಿ ಆ ಕೌರವ ನಾಯಿ ನಿಮ್ಮ ಯೋಗ್ಯತೆಯನ್ನ ಗಾಳಿಗೆ ತೂರಿದ. ಅಂದು ಕೌರವ ನಾಯಿ ಸಭೆಯಲ್ಲಿ ತಂದು ತೋರಿದ ನುನ್ನದಿಯ. ಅಂದು ಕೌರವ ನಾಯಿ ಸಭೆಯಲ್ಲಿ ತಂದು ತೋರಿದ ನುನ್ನದಿಯ. ಬಳಿಕ ಇಂದು ಈ ಕೀಚಕ ಕುನ್ನಿ ಇಲ್ಲಿ ರಾಜಸಭೆಯ ಮುಂದೆ ನೀವೆಲ್ಲ ನೋಡುತ್ತಿದ್ದಂತೆ ಕಾಲಲ್ಲಿ ನನ್ನನ್ನು ಒದೆದ. ಬಳಿಕಿಂದು ಕೀಚಕ ಕುನ್ನಿಯೊದೆದನು ರಾಜಸಭೆಯೊಳಗೆ. ಅಂದು ಅಲ್ಲಿ ನಡೆದದ್ದಕ್ಕೂ ಇಂದು ಇಲ್ಲಿ ನಡೆದದ್ದಕ್ಕೂ ಈ ಮಾನಭಂಗದಲ್ಲಿ ವ್ಯತ್ಯಾಸವೇನಿದೆ? ಏನಿದೆ ವ್ಯತ್ಯಾಸ? ಹೇಳು ಹೇಳು. ಅಂದು ಮೇಲಿಂದಾದ ಭಂಗಕ್ಕೆ ಕುಂದದಾವುದು, ಅಂದು ಮೇಲಿಂದಾದ ಭಂಗಕ್ಕೆ ಕುಂದದಾವುದು. ನೀವು ತಿಳಿದವರು, ಸಮರ್ಥರು, ಬಲಿಷ್ಠರು, ಹೆಂಡತಿಯ ಆಪತ್ತಿಗೆ ಒದಗುವವರು, ಮಾನವುಳ್ಳ ಮೀಸೆ ಹೊತ್ತ ಗಂಡಸು ಎಂದು ನಾನು ಬಂದರೆ ಈ ಹೆಣ್ಣನ್ನು ಕೊಂದಿರಿ ಈ ಹೆಣ್ಣನ್ನು. ಹೋಗಿ ಹೋಗಿ. ನೀವು ಬಂದಿದರೆಂದು ಹೊಕ್ಕರೆ ಹೆಣ್ಣ ಕೊಂದಿರಿ. ನೀವು ಬಂದಿದರೆಂದು ಹೊಕ್ಕರೆ ಹೆಣ್ಣ ಕೊಂದಿರಿ ಎಂದಳಿಂದು ಮುಖಿ. ಮಾನವರಲ್ಲಿ ದಾನವರಲ್ಲಿ ಶ್ರೇಷ್ಠ ಅಭಿಮಾನ ಧನ ಈ ಭೀಮಸೇನ ಅನ್ನುತ್ತಾರೆ ಜನ. ಪಾಂಚಾಲಿ ಬುದ್ಧಿಗೆಟ್ಟ ಜನ, ಅವರು ದಡ್ಡರು. ದಾನವರು ಮಾನವರೊಳು ಎನ್ನಭಿಮಾನವನು ಕೊಂಬವನ ಹೆಸರನು ಅದೇನೆಂಬೆನು. ದಾನವರು ಮಾನವರೊಳು ಎನ್ನಭಿಮಾನವನು ಕೊಂಬವನ ಹೆಸರನದೇನೆಂಬೆನು. ನೊಂದು ಕಣ್ಣೀರಿಡುತ್ತ ನೀ ನುಡಿದರೆ ನನಗೆ ಕೋಪ ಬರುತ್ತದೆ ಎಂದು ಭಾವಿಸಿದೆಯಾ? ಇಲ್ಲ ಇಲ್ಲ. ನೊಂದು ನುಡಿದೊಡೆ ಖಾತಿಯಿಲ್ಲೆ ಮಗೆ. ಪಾಂಚಾಲಿ, ಈ ನಪುಂಸಕರ ನಡುವೆ ಹುಟ್ಟಿದ ನಾನು ಮೂಗುಳ್ಳವನೇ, ಮಾನಿಷ್ಠನೇ, ಮೀಸೆ ಇಟ್ಟುಕೊಂಡ ಗಂಡಸೇ ನಾನು.
ಈನ ಪುಂಸಕರೊಡನೆ ಹುಟ್ಟಿದ ನಾನು ಮೂಗುಳ್ಳವನೇ ಮಾನಿನಿ. ಈನ ಪುಂಸಕರೊಡನೆ ಹುಟ್ಟಿದ ನಾನು ಮೂಗುಳ್ಳವನೇ ಮಾನಿನಿ. ನೀನು ತೋರಿದ ಪರಿಯಲೆಂಬುದು ನೀನು ತೋರಿದ ಪರಿಯಲೆಂಬುದು ಭೀತಿ ಬೇಡೆಲ್ದ. ಹೇಳು, ಏನು ಬೇಕಾದರೂ ಹೇಳು. ಹಳಿ ಹೇಗೆ ಬೇಕಾದರೂ ದೂರು ನನ್ನನ್ನು. ನಿನಗೆ ತೃಪ್ತಿಯಾಗುವ ತನಕ ಬಾಯಿ ತುಂಬ ಹೇಳಿ ಪರಿಹಾಸ ಮಾಡು ನನ್ನನ್ನು. ಹೇಳು, ನಾನೇನು ಮಾಡುವುದಿಲ್ಲ. ಹೆದರಬೇಡ, ಹೆದರಬೇಡ, ಹೇಳು ಹೇಳು ಎಂದ ಭೀಮ. ಅಂದು ನಿನ್ನನ್ನು ಸಭೆಗೆ ಎಳೆದು ತಂದ ನೀಚ ಕುನ್ನಿ ದುಶ್ಯಾಸನನ ಕರುಳನ್ನು ಬಗೆದು ತಿಂದ ಹೊರತು ತಣಿಯುವುದಿಲ್ಲ ಎಂದು ಗರ್ಜಿಸಿದೆ. ಹೇ, ಬೇಡ ಬೇಡ ಬೇಡಪ್ಪ ಎಂದು ಹಲ್ಲುಗಿರಿದು ಗೆಂಜಿ ತಡೆದ ನನ್ನನ್ನು. ಒಂದು ದುಶ್ಯಾಸನನ ಕರುಳನು ತಿಂದರಲ್ಲದೆ ತಣಿವುದೊರಕೊಳದೆಂದು ಹಾಯ್ದೊಡೆ ಹಲುಗಿರಿದು ಮಾಡಿಸಿದ ನಾವ್ಯಥೆಯ. ಇಂದು ಇಲ್ಲಿ ಈ ಕೀಚಕ ನಾಯನ್ನ ಕೊಚ್ಚಿ ಕೊಚ್ಚಿ ತರಿದು ಬಿಸಾಡುತ್ತೇನೆ ಎಂದು ಹೇಳಿ ಮರವನ್ನು ನೋಡಿದೆ. ಬೇಡ ಬೇಡ ಎಂದು ಹೇಗೆ ಹೇಳಿ ತಪ್ಪಿಸಿದ ನೀನೇ ನೋಡಿದೆ ಅಲ್ಲವೇ? ಇಂದು ಕೀಚಕನಾಯನೆರಗುವೆನೆಂದು ಮರನನು ನೋಡಿದರೆ ಬೇಡೆಂದ ಕದನನು ಕಂಡೆ ನೀನು ಎನಗುಂಟೆಯ ಅಪರಾಧ. ಪಾಂಚಾಲಿ, ಹೆಂಡತಿಯ ಕಷ್ಟದಲ್ಲಿ ಅವಳ ಮಾತಿಗೆ ಮೊರೆಗೆ ಓಗೊಟ್ಟು ಅಷ್ಟು ವರ್ಷಗಳು ತಂದೆಯಂತೆ ನೋಡಿಕೊಂಡ ಧರ್ಮಜ್ಞ ಅಣ್ಣನ ಮಾತನ್ನು ಮೀರಿಬಿಟ್ಟ ಭೀಮಸೇನ ಈ ಕುಂತಿಯ ಮಗ ಎಂದು ನನ್ನನ್ನು ಅಳೆಯುತ್ತದೆ ಲೋಕ. ದ್ರೌಪದಿ ಅಳೆಯುತ್ತದೆ ನನ್ನನ್ನು. ಹೆಣ್ಣ ಹರಿಬಕ್ಕೋ ಸುಗವೇ ತಮ್ಮಣ್ಣನಾಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನು. ಹೆಣ್ಣ ಹರಿಬಕ್ಕೋ ಸುಗವೇ ತಮ್ಮಣ್ಣನಾಜ್ಞೆಯ ಮೀರಿ ಕುಂತಿಯ ಚಿನ್ನ ಬದುಕಿದನು. ಹೆಣ್ಣಿನ ಮಾತು ಅಣ್ಣನ ಮಾತಿಗಿಂತ ಹೆಚ್ಚಾಯಿತು ಎಂದು ಆಡಿಕೊಂಡು ಪರಿಹಾಸ ಮಾಡುತ್ತಾರೆ ಕುಜನರು, ಕುತ್ಸಿತರು. ಎಂದು ನುಡಿವರು ಕುಜನರಾದವರು. ದ್ರೌಪದಿ, ಪಾಂಚಾಲಿ, ಅಣ್ಣನವರಲ್ಲಿ ದೂರಿಕು. ನನ್ನಿಂದ ಆಗದ ಕೆಲಸ ಇದು, ನನ್ನಿಂದ ಆಗದ ಕೆಲಸ. ಅಣ್ಣನವರಿಗೆ ದೂರುವುದು ನಾವುಣ್ಣ ದುರಿಯುವು. ಅಣ್ಣನವರಿಗೆ ದೂರುವುದು ನಾವುಣ್ಣ ದುರಿಯುವು. ರಾಯನಾಜ್ಞೆಯ ಕಣ್ಣಿಯಲಿ ಬಿಗಿಬಡೆದು ಕೆಡೆದೆವು. ರಾಯನಾಜ್ಞೆಯ ಕಣ್ಣಿಯಲಿ ಬಿಗಿಬಡೆದು ಕೆಡೆದೆವು. ಕಾಂತೆ ಕೇಳೆಂದ ಅಣ್ಣ ಧರ್ಮಜನ ರಾಜನ ಆಜ್ಞೆ ಎಂಬ ಕಣ್ಣಿ ನನ್ನನ್ನು ಬಿಗಿಯಾಗಿ ಬಿಗಿದಿದೆ ಪಾಂಚಾಲಿ, ಬಿಗಿಯಾಗಿ ಬಿಗಿದಿದೆ. ನಾನು ಸ್ವತಂತ್ರನಾಗಿ ಏನನ್ನು ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಹೋಗು, ಅಣ್ಣನಲ್ಲಿ ಹೇಳಿಕೊ, ಹೋಗು ಹೋಗು ಎಂದ ಭೀಮ. ಪಾರ್ಥನ ಪಾದಗಳ ಮೇಲೆ ಬಿದ್ದು ಹೊರಳಾಡು. ಯಮನಂದನನಿಗೆ ಪರಿಪರಿಯಾಗಿ ಹೇಳಿ ಅವನ ಮನಸ್ಸನ್ನು ತಿದ್ದು. ಪಾಂಚಾಲಿ, ನಕುಲ ಸಹದೇವರಿಗೆ ಹೇಳಿ ಅವರಿಂದಲೂ ದೊಡ್ಡಣ್ಣನಿಗೆ ಹೇಳಿಸು.
ಅವರು ನಿನ್ನ ಇಷ್ಟವನ್ನ ನೆರವೇರಿಸುತ್ತಾರೆ. ಒಂದು ವೇಳೆ ದ್ರೌಪದಿ ಹೊದ್ದುವುದು ಫಲುಗುಣನ ಪಾದಕ್ಕೆ ಬಿದ್ದು ಯಮನಂದನನ ಮನವನು ತಿದ್ದುವುದು ಸಹದೇವನ ಕುಲರ ಕೈಯಲೆನಿಸುವುದು. ಒಂದು ವೇಳೆ ನಿನ್ನನ್ನು ರಕ್ಷಿಸಿಕೊಳ್ಳಲಿಲ್ಲ, ಆ ದೋಷ ಅವರನ್ನು ತಾಕುತ್ತದೆ. ಹೋಗು ಹೋಗು, ನೀ ಬಂದು ಬಹಳ ಹೊತ್ತಾಯಿತು, ಕಾಡಬೇಡ ನನ್ನನ್ನು ಇನ್ನು. ಹೋಗು ಹೋಗು. ಗೆದ್ದು ಕೊಡುವರು ನಿನ್ನ ಪಾಲಿಸದಿದ್ದರಾದೊಡೆ ದೋಷವರನು ಹೊದ್ದುವುದು. ನೀನೆನ್ನ ಬರಿದೆ ಕಾಡಬೇಡ, ನೀನೆನ್ನ ಬರಿದೆ ಕಾಡಬೇಡೆಂದ. ದ್ರೌಪದಿ, ಬಲಹೀನರ ಮಾತನಾಡುವುದು ನನಗೆ ರೂಢಿಯಿಲ್ಲ. ನನ್ನ ತಕ್ಕಡಿಯ ದಂಡಿಯೇ ಬೇರೆ. ಗಂಡ ಗರ್ವವನುಡಿಯವು ಎಂಬಯ ದಂಡಿತಾನದು ಬೇರೆ. ನಾವಿ ಭಂಡತನದಲ್ಲಿ ಬದುಕಲರಿಯವು ಧರ್ಮಗಿಮ್ಮವನು ಕೊಂಡು ಕೊನರುವರಲ್ಲ. ಈ ಭಂಡತನದಲ್ಲಿ ಬದುಕುವುದು ಎಂಬುದು ನನಗೆ ತಿಳಿಯದು. ಧರ್ಮ ಗಿರ್ಮ ಎಂದೆಲ್ಲ ಹೇಳಿ ಕೈಕಟ್ಟಿ ಕೂರುವುದೆಂಬುದು ನನ್ನ ದಾರಿ ಅಲ್ಲ ಪಾಂಚಾಲಿ, ನನ್ನ ದಾರಿ ಅಲ್ಲ. ರಾಯನ ನಂಡಲೆದು ಕೀಚಕನ ತಲೆಯನು ಚೆಂಡನಾಡಿ ಸುರಮಣಿ. ರಾಯನ ನಂಡಲೆದು ಕೀಚಕನ ತಲೆಯನು ಚೆಂಡನಾಡಿ ಸುರಮಣಿ. ಮೇಣರ್ಜುನಗೆ ಹೇಳೆಂದ. ಧರ್ಮಜನನ್ನೇ ಮೇಲಿಂದ ಮೇಲೆ ಕೇಳಿ ಅವನ ಮನಸ್ಸನ್ನು ಹದ ಮಾಡಿ ಗೆದ್ದು ನಿನ್ನ ಕೆಲಸವನ್ನು ಸಾಧಿಸಿಕೊ. ಹೋಗು ಹೋಗು, ಕೀಚಕನ ಕತೆ ಮುಗಿಸುವಂತೆ ಮಾಡಿಸಿಕೊ. ಹೋಗು ಈಗ, ಹೋಗು. ತರುಣಿ, ಕೇಳು, ಕೇಳಿಸಿಕೊ. ಇವತ್ತಿನಿಂದ, ಈ ಕ್ಷಣದಿಂದ, ಈ ನಾಲ್ವರಿಗೆ, ಯಮಳರು ಪಾರ್ಥ ಧರ್ಮಜರಿಗೆ ನೀನು ಅರಸಿ. ತರುಣಿ ದಿಟ ಕೇಳು, ಇಂದು ಮೊದಲಾಗರಸಿ ನೀ ನಾಲ್ವರಿಗೆ. ತರುಣಿ ದಿಟ ಕೇಳು, ಇಂದು ಮೊದಲಾಗರಸಿ ನೀ ನಾಲ್ವರಿಗೆ. ನಾವೆಡೆ ಮುರಿದವರು ಬಿಟ್ಟವರು ನಿನ್ನಯ ಸೂಳು ಪಾಳಯವ. ನಿನ್ನ ಇವರುಗಳ ಪಕ್ಷದಿಂದ ಹೊರಬಂದವನು ನಾನು. ಇದುವೇ ನನ್ನ ಈ ಗಳಿಗೆಯ ನಿರ್ಧಾರ. ಅರಸಿ. ಧರ್ಮರಾಜ ಯುಧಿಷ್ಠಿರನನ್ನು ಪ್ರಾರ್ಥಿಸು. ಅರ್ಜುನ, ನಕುಲ, ಸಹದೇವರಿಗೆ ಮತ್ತೆ ಮತ್ತೆ ಹೇಳಿ ಅವರ ಮನಸ್ಸನ್ನು ಒಲಿಸಿಕೊ. ಅರಸನನ್ನು ಪ್ರಾರ್ಥಿಸುವುದು, ಅರಸನನ್ನು ಪ್ರಾರ್ಥಿಸುವುದು. ಅರ್ಜುನ ವರನ ಕುಲ ಸಹದೇವರಿಗೆ ವಿಸ್ತರಿಸಿ ಹೇಳುವುದು. ನಮ್ಮೊಡನೆ ಫಲಸಿದ್ಧಿಯಿಲ್ಲೆಂದ. ನನ್ನಲ್ಲಿ ನೀ ಹೇಳಿಕೊಂಡು ಏನೂ ಪ್ರಯೋಜನವಿಲ್ಲ, ಏನೂ ಪ್ರಯೋಜನವಿಲ್ಲ. ನಿನ್ನ ಕಾರ್ಯ ಕೈಗೂಡುವುದಿಲ್ಲ, ಕೈಗೂಡುವುದಿಲ್ಲ, ಕೈಗೂಡುವುದಿಲ್ಲ. ಭೀಮನ ಈ ಮಾತು ಕೇಳುತ್ತಾ ಇದ್ದಂತೆ ದ್ರೌಪದಿಗೆ ಗಂಟಲು ಬಿಗಿಯಿತು. ಉಸಿರಾಡುವುದೇ ಕಷ್ಟವಾಯಿತು. ಕೆನ್ನೆಗಳು ಕೆಂಪೇರಿದವು. ಕಂಗಳಿಂದ ಬಿಸಿಯಾದ ಕಂಬನಿಗಳು ಉದುರಿದವು. ರಕ್ತ ಕುದಿಯುತ್ತಿದ್ದಂತೆ ತೋಚಿತು. ತಲೆ ಸುತ್ತುವಂತಾಯಿತು.
ಕೇಳುತ್ತಿದ್ದಳು ಕೇಳುತ್ತಿದ್ದಳು ಕೊರಳ ಸೆರೆಗೂ ನಾಳಿಗಂಕಿತು ಬಿಕ್ಕಿ ಬಿಕ್ಕಿ ವಿಲೋಲಲೋಚನೆ ಅಗಡ ನೆನೆದಳು ಬಾಷ್ಪವಾರಿಯಲಿ ಅಯ್ಯೋ. ಬಿಕ್ಕಿ ಬಿಕ್ಕಿ ವಿಲೋಲಲೋಚನೆ ಅಗಡ ನೆನೆದಳು ಬಾಷ್ಪವಾರಿಯಲಿ ಉಕ್ಕಿ ಬಂದ ಕಣ್ಣೀರು ಅವಳ ಸೀರೆಯನ್ನ ನೆನೆಸಿತು. ಶೂಲವು ಎದೆಯಲ್ಲಿ ನಾಟಿ ಬೆನ್ನಿನಿಂದ ಹೊರಚಾಚಿದಂತೆ ಎಳೆಯ ಬಾಳೆಯ ಗಿಡವು ಬೆಂಕಿಯ ಶಾಖಕ್ಕೆ ಸಿಕ್ಕಿ ಬಾಡಿದಂತೆ ಅಡಿಹೊಟ್ಟೆಯೊಳಗಿಂದ ಹೊರಟ ಉರಿ ನೆತ್ತಿಗೆ ಏರಿದಂತೆ ಆಗಿ ಹಲುಬಿದಳು ದ್ರೌಪದಾದೇವಿ, ಹಲುಬಿದಳು. ಶೂಲ ಮರುಮೊನೆಗೊಂಡವಳು ಸುಳಿವಾಳೆ ಝಳತಾಗಿದವನು ಉದರ ಜ್ವಾಲೆ ನೆತ್ತಿಗೆ ನಿಲುಕೆ ಹಲುಬಿದಳಬಲೆ ಉದರ ಜ್ವಾಲೆ ನೆತ್ತಿಗೆ ನಿಲುಕೆ ಹಲುಬಿದಳಬಲೆ ಬಿಸು ಸುಯಿದು ಹಲುಬಿದಳು, ನಿಟ್ಟುಸಿರು ಬಿಟ್ಟಳು. ಉಕ್ಕಿ ಬರುತ್ತಿದ್ದ ಕಣ್ಣೀರನ್ನ ಅಡಿಗಡಿಗೆ ಒರೆಸಿಕೊಳ್ಳುತ್ತಾ ಬಿಡುತ್ತಿದ್ದ ಬಿಸಿ ಉಸಿರಿಗೆ ದ್ರೌಪದಿ ಧರಿಸಿದ್ದ ಮುತ್ತಿನ ಏಕಾವಳಿಯೂ ಕರುಕಾಯಿತಂತೆ. ಇನಿಯನನ್ನೇ ದಿಟ್ಟಿಸಿ ನೋಡುತ್ತಾ, ಅಬ್ಬ ಅಬ್ಬ, ಎಂಥ ಮಾತುಗಳನ್ನು ಆಡುತ್ತಿದ್ದಾನೆ ನಂಬಿ ಬಂದ ನನಗೆ, ಅಬ್ಬ ಎಂದುಕೊಂಡಳು ದ್ರೌಪದಿ. ಹಿಂದಿನ ಜನ್ಮಗಳಲ್ಲಿ ಯಾವ ಗೃಹಿಣಿಯನ್ನ ಹಳಿದು ನಿಂದಿಸಿ ಅಳಲಿಸಿದ್ದೇನೋ, ಯಾರ ಧರ್ಮಕ್ಕೆ ಕರ್ತವ್ಯಕ್ಕೆ ಚ್ಯುತಿ ತಂದಿದ್ದೇನೋ, ಅಯ್ಯೋ. ಆವಹೆಂಗುಸನಳನಿಸಿದೆನೋ ಆವಹೆಂಗುಸನಳನಿಸಿದೆನೋ ಇನ್ನಾವ ಧರ್ಮವನಳಿದೆನೋ ತಾನಾವ ಪಾಪದ ಫಲಕ್ಕೆ ಪಿಡಿದೆನೋ ಸಂಚಕಾರವನು. ಯಾವ ಪಾಪದ ಫಲಕ್ಕೆ ನಾನು ಕಾರಣಳಾಗಿದ್ದೇನೋ, ನನ್ನಿಂದಾಗಿ ಯಾವ ಹೆಂಗಸು ಸಂಕಟಕ್ಕೆ ಗುರಿಯಾದಳು. ಅಯ್ಯೋ ವಿಧಿಯೇ, ನನ್ನ ಹಾಗೆ ಇಷ್ಟು ಕಷ್ಟ ಬವಣೆಗೆ ಗುರಿಯಾದವರು ಲೋಕದಲ್ಲಿ ಯಾರಾದರೂ ಇದ್ದಾರೆಯೇ, ಯಾರಾದರೂ ಇದ್ದಾರೆಯೇ? ಆವಹೆಂಗಸು ನವೆದಳೆನ್ನವನು ಆವಹೆಂಗಸು ನವೆದಳೆನ್ನವನು ಆವಳಲಿದು ಮರುಗಿದಳು ಆವಳಲಿದು ಮರುಗಿದಳು ಮತ್ತಾವಳೆನ್ನಂದದಲ್ಲಿ ಪಡೆದವಳುಂಟೆ ಲೋಕದಲ್ಲಿ ಮತ್ತಾವಳು ಎನ್ನಂದದಲ್ಲಿ ಪಡೆದವಳುಂಟೆ ಲೋಕದಲ್ಲಿ. ಇನ್ನು ಹುಟ್ಟದೆ ಇರಲಿ ನಾರಿಯರೆನ್ನವನು ಭಂಗಿತರು ಭುವನದೊಳು ಇನ್ನು ಹುಟ್ಟದೆ ಇರಲಿ ನಾರಿಯರೆನ್ನವನು ಭಂಗಿತರು ಭುವನದೊಳು ಭುವನದೊಳಿನ್ನು ಜನಿಸಲು ಬೇಡ ಗಂಡರು ಭೀಮಸನ್ನಿಭರು. ನನ್ನ ಹಾಗೆ ಗಂಡಂದಿರಿಂದಲೂ ಭಂಗ ಪಡುವಂತಹ ಹೆಂಗಸರು ಇನ್ನು ಮುಂದೆ ಹುಟ್ಟದೇ ಇರಲಿ, ಭೀಮನಂತಹ ಗಂಡಂದಿರು ಹುಟ್ಟದೇ ಇರಲಿ. ಅಯ್ಯೋ,
ನನ್ನ ಹಾಗೆ, ನನ್ನ ಕೈ ಹಿಡಿದ ಪಾಂಡವರ ಹಾಗೆ ನಿರಂತರ ದುಃಖವನ್ನು ಈ ಹಿಂದೆ ಯಾರಾದರೂ ಅನುಭವಿಸಿದ್ದಾರೆಯೇ? ಎನ್ನವನು ಪಾಂಡವರವನು ಸಂಪನ್ನ ದುಃಖಿಗಳಾರು ನವೆದರು ಮುನ್ನಿನವರೊಳಗೆ. ಎನ್ನವನು ಪಾಂಡವರವನು ಸಂಪನ್ನ ದುಃಖಿಗಳು ಆರು ನವೆದರು ಮುನ್ನಿನವರೊಳಗೆ ಎಂದು ದ್ರೌಪದಿ ಹಿರಿದುಗಲು ಬಿದಳು. ಏನು ಮಾಡಲಿ ಈಗ? ಏನು ಮಾಡಲಿ? ಅವಗರಳವ ಕುಡಿವೆನು, ಅವಗರಳವ ಕುಡಿವೆನು, ಮೇಣಾವ ಬೆಟ್ಟವ ನಡರಿ ಬೀಳ್ವೆನು, ಯಾವ ಮಡುವನು ಹೋಗುವೆನು ಆಸರೆಯ ಗುಂಪಿನಲಿ. ಆವ ಕುಂತವ ಕಾಯುವೆನು, ಆವ ಕುಂತವ ಕಾಯುವೆನು, ಮೇಣಾವ ಪಾವಕನೊಳಗೆ ಹೋಗುವೆನು.